ವೈಫಲ್ಲಿ ಬದಲಾವಣೆಗಳಾಗೋಯ್ತು, ದಪ್ಪ ಆಗಿಬಿಟ್ಲು, ಈಗ ಚೆನ್ನಾಗಿ ಕಾಣಿಸಲ್ಲ, ಈಗ ನಮ್ಮ ಜೊತೆ ನನಗೆ ಮೊದಲಿನ ತೃಪ್ತಿ ಸಿಗ್ತಾ ಇಲ್ಲ, ಇದಿಲ್ಲ, ಈ ಥರ ಇರೋರು ಗಂಡಸರು ಭಾಳ ಜನ ಇದ್ದಾರೆ. ಸೊ ಆವಾಗ ಒಂದು ಹೆಂಡತಿ ಬಂದು ಈ ಥರ ನನಗೆ ಇದು ಮಾಡ್ತಾನೆ, ತುಂಬ ದಪ್ಪ ಆಗಿದೆಯಾ, ನೀನು ಚೆನ್ನಾಗಿ ಕಾಣಿಸಲ್ಲ, ನೀ ಇದಿಲ್ಲ, ಹೀಗೆಲ್ಲ ಮಾಡ್ತಾರೆ, ನಾನು ಏನು ಮಾಡಲಿ, ನನಗೆ ಇದನ್ನು ಡೆಲಿವರಿ, ಅವ್ರಿಗೆ ಮಗು ಬೇಕು, ಹೆಂಡತಿ ಪ್ರೆಗ್ನೆನ್ಸಿ ಚೈಲ್ಡ್ ಬರ್ತ್ ಆಗಲೇಬೇಕು, ಆದರೆ ಹೆಂಡತಿ ಬದಲಾವಣೆನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇರಲ್ಲ ಕೆಲವು ಗಂಡಸರು ಆ ರೀತಿಯೂ ಇರ್ತಾರೆ. ಅವಾಗ ಅವರಿಬ್ಬರನ್ನು ಕೂಡಿಸಿ ಅದಕ್ಕೆ ಈ ರೀತಿ ಪ್ರಾಬ್ಲಮ್ ಬರ್ದಂಗೆ ಮೊದಲೇ ಅವ್ರನ್ನ ಮನಸ್ಸಿಗೆ ತಯಾರಿ ಮಾಡಬೇಕು. ಈ ಥರ ಇರುತ್ತೆ, ಇಷ್ಟು ತಿಂಗಳ ನಂತರ ನೀವು ಸಂಪರ್ಕ ಶುರು ಮಾಡ್ಬೋದು, ಏನಾದರೂ ಸಮಸ್ಯೆ ಇದ್ದರೆ ಬಂದು ಚಿಕಿತ್ಸೆ ತೊಗೊಳ್ಕೋಬೋದು, ಅವಾಗ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಇಲ್ಲಾಂದರೆ ಕೆಲವು ಗಂಡಸರು ಆ ರೀತಿಯೂ ಮಾಡ್ತಾರೆ. ಅಂಥ ಸಮಯದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನು ಶುರುವಾಗಿರೋದು ನೋಡಿದ್ವಿ. ಎಷ್ಟೋ ಜನ ಅವ್ರ ಮನೆ ಕೆಲಸದವ್ರ ಹತ್ರನೋ ಎಲ್ಲೋ ಬೇರೆ ಕಡೆನೋ ಅವರು ಕಲೀಗ್ಸ್ ಅದು ಯಾರ ಹತ್ರ ಸಂಪರ್ಕ ಇಟ್ಕೊಂಡ್ರು ಅದಕ್ಕೂ ಬಂದು ಇದು ಹೆಂಗಸರು ಬೇಜಾರು ಮಾಡ್ಕೊಳ್ತಾರೆ. ಸೊ ನನಗೀಗ ಇಷ್ಟು ದಿವಸದಿಂದ ಅದರೊಳಗೂ ಮೊದಲು ಅವ್ರ ತಾಯಿ ಮನೇಲೇ 5-6 ತಿಂಗಳು ಕಳೆದು ಬಿಡೋದು, 1 ವರ್ಷ ಮಗು ದೊಡ್ಡದಾಗೋ ತನಕ ನಮ್ಮನೇಲೇ ಇರಲಿ ಅನ್ನೋದು, ಅದೆಲ್ಲ ಕೂಡ ಸಮಸ್ಯೆ ಎಷ್ಟೋ ಜನಕ್ಕೆ ಮಾಡಿದೆ ಇವಾಗ. ಯಾಕಂದರೆ ಗಂಡ ಹೆಂಡ್ತಿನ ದೂರನೇ ಇಟ್ಟು ಆವಾಗ ನಮ್ಮ ಮನೆ ಕೆಲಸದವಳು ಅವಳು ಬರ್ತಾಳೆ, ಅವಳು ಅಯ್ಯೋ ನಮ್ಮನೇಲಿ ನನ್ನ ಮಗಳಿಗೆ ಡೆಲಿವರಿ ಆಗಿದೆ, ಅವ್ರನ್ನ ಕಾಯ್ಕೋಬೇಕು ಅವರಿಬ್ಬರು ಜೊತೆ ಇಲ್ದಂಗೆ ಅಂತ ಅವಳು ಅಂದರೆ 1 ವರ್ಷ ಪೂರ್ತಿ ಅವರಿಬ್ಬರು ಅಂದರೆ ಅದೇ ಅವ್ರ ಕಾಂಟ್ರಸೆಪ್ಷನ್ನು.